Hello everyone. So in the last class we were discussing Le Chatelier's principle, isn't it? So Le Chatelier's principle, what is the statement of Le Chatelier's principle? It states that if a system in an equilibrium is subjected to a change of pressure, temperature and concentration, then equilibrium shifts in a direction so as to nullify the effect of change. And also we studied the factors which are affecting the Le Chatelier's principle or equilibrium, alva. So adella kaltagide. So under equilibrium we have three types, mainly three types: physical equilibrium, chemical equilibrium and ionic equilibrium. Now, so we discussed both physical equilibrium and chemical equilibrium. In today's class we'll discuss about ionic equilibrium. Ionic equilibrium. Okay. So ionic equilibrium, the name itself indicates the equilibrium exists in between ions. What does it mean? Ion andrenu? Ion anta helidre charged particles. Hauda? Maybe it is cation or anion. So, a charged particles na madhye ಯಾವ ತರ equilibrium establish ಆಗ್ತದೆ. So, equilibrium ಅಂದ್ರೇನು? It is a condition of a system where the rates of two opposing process balance each other. Now, so ionic equilibrium, it is an equilibrium that exists between what? Ions. Okay. So, under that, in order to explain this concept, we should know some of the theories. So, theories, okay. So, we have theories of acids and bases. Theories of acid and base. We have three important theory of acid as well as a base. Under that, the first theory is Arrhenius theory of acid and base. Arrhenius theory of acid and base. Okay. So, Arrhenius theory of acid and base. So, before explaining this concept, so let us understand acid as well as a base. ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗಿತ್ತು ಹೌದಾ? ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಆಸಿಡ್ಸ್ ಅಂದ್ರೇನು, ಬೇಸಸ್ ಅಂದ್ರೇನು ಕಲ್ತಿದ್ದೀರಿ ಹೌದಾ? ಆಸಿಡ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದಾ? HCl, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕೇಳಿದಿರಿ, ಆಮೇಲೆ ಸಲ್ಫ್ಯೂರಿಕ್ ಆಸಿಡ್ ಅಂತ ಕೇಳಿದಿರಿ, ನೈಟ್ರಿಕ್ ಆಸಿಡ್ ಅಂತ ಕೇಳಿದಿರಿ. ಅದೇ ಬೇಸ್ ಅಂತ ಹೇಳಿದ್ರೆ ನೀವು ಯಾವುದು? ಸೋಪ್ ಅಥವಾ ಸೋಡಿಯಂ ಕಾರ್ಬೋನೇಟ್ ಇರ್ಬೋದು, ಸೋಡಿಯಂ ಬೈಕಾರ್ಬೋನೇಟ್ ಇರ್ಬೋದು. ಸೋಡಿಯಂ ಕಾರ್ಬೋನೇಟ್ ನಥಿಂಗ್ ಬಟ್ ವಾಷಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್ ಬೇಕಿಂಗ್ ಸೋಡಾ, ಹೌದಲ್ಲ? ಸೊ ದೇರ್ ಆಲ್ ಬೇಸಸ್ ಆಸ್ ವೆಲ್ ಆಸ್ ಆಸಿಡ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿ ಆಯಿತು, HCl, H2SO4 ಅಲ್ವಾ? ಫಾರ್ ಎಕ್ಸಾಂಪಲ್ ಈ ಲೆಮನ್ ಫ್ರೂಟ್ಸಲ್ಲಿರುವಂಥ ಆ್ಯಸಿಡ್ ಯಾವುದು? ಸಿಟ್ರಿಕ್ ಆ್ಯಸಿಡ್, ಹೌದಾ? ಆಮೇಲೆ ವಿನೇಗರ್ ಅಂತ ಕೇಳಿರ್ತೀರಿ. ಸೊ ವಿನೇಗರಲ್ಲಿರುವಂಥ ಮೇಯ್ನ್ ಕಂಟೆಂಟ್ ಯಾವುದು? ದಟ್ ಈಸ್ ಆ್ಯಸಿಡ್. ವಿಚ್ ಆ್ಯಸಿಡ್? ಇಟ್ ಈಸ್ ಅಸಿಟಿಕ್ ಆ್ಯಸಿಡ್. ಸೊ ಎಲ್ಲ ಆಲ್ಮೋಸ್ಟ್ ಸಬ್ಸ್ಟೆನ್ಸಸಲ್ಲಿ ಆ್ಯಸಿಡ್ ಕಂಟೆಂಟ್ ಇರ್ತದೆ ಅಥವಾ ಬೇಸ್ ಕಂಟೆಂಟ್ ಇರ್ತದೆ. ಹಾಗಾದರೆ ಆ್ಯಸಿಡ್ ಅಂದ್ರೇನು? ಬೇಸ್. ಈಗ ಯಾವುದೋ ಒಂದು ಸೊಲ್ಯೂಷನ್ ಕೊಡ್ತಾರೆ ನಿಮಗೆ, ಕಲರ್ಲೆಸ್ ಸೊಲ್ಯೂಷನ್ ಆಗಿರ್ಬೋದು, ಅದಕ್ಕೆ ಕಲರ್ ಇರುವುದಿಲ್ಲ. ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಿ ಇಟ್ ಈಸ್ ಆ್ಯಸಿಡ್ ಅಥವಾ ಬೇಸ್? ಹೌದಾ? ಇದು ಆ್ಯಸಿಡ್. ಈಗ HCl, ಹೌದಾ? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಆ ಫಾರ್ಮುಲಾ ನೋಡಿದರೆ ನಮಗೆ ಗೊತ್ತಾಗ್ತದೆ ಅದು ಆ್ಯಸಿಡ್. ಬಟ್ ನಮಗೆ ಹೌದಾ ಅಲ್ವಾ ಅಂತ ಹೇಗೆ ಗೊತ್ತು? ಕನ್ಫರ್ಮ್ ಮಾಡೋದು ಹೇಗೆ? ಸೊ ಆ್ಯಸಿಡ್ ಆ್ಯಂಡ್ ಬೇಸ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ಯೂಸಿಂಗ್ ಲಿಟ್ಮಸ್ ಪೇಪರ್ ಅಂತ ಕೇಳಿದ್ದೀರಿ ಹೌದಾ? ರೆಡ್ ಲಿಟ್ಮಸ್ ಪೇಪರ್ ಮತ್ತು ಬ್ಲೂ ಲಿಟ್ಮಸ್ ಪೇಪರ್ ಅಂತ ಇದೆ. ಸೊ ಈಗ ಆ್ಯಸಿಡ್ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಬೀಕರಲ್ಲಿ ಯಾವುದೋ ಒಂದು ಲಿಕ್ವಿಡ್ ಕೊಟ್ಟಿದ್ದಾರೆ, ಕಲರ್ಲೆಸ್, ಅದಕ್ಕೆ ಕಲರ್ ಇರುವುದಿಲ್ಲ. ಸೊ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಐಡೆಂಟಿಫೈ ವೆದರ್ ದ ಗಿವನ್ ಲಿಕ್ವಿಡ್ ಈಸ್ ಆ್ಯಸಿಡ್ ಆರ್ ಅ ಬೇಸ್. ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಿ? ಸಿಂಪಲ್ ಮೆಥಡಲ್ಲಿ ಲಿಟ್ಮಸ್ ಪೇಪರ್ ಯೂಸ್ ಮಾಡ್ಬೋದು. ಈಗ ಯಾವುದೋ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ, ನಾನೇನು ಮಾಡ್ತೇನೆ? ರೆಡ್ ಲಿಟ್ಮಸ್ ಪೇಪರ್
ಓಕೆ, ರೆಡ್ ಲಿಟ್ಮಸ್ ಪೇಪರ್. ರೆಡ್ ಲಿಟ್ಮಸ್ ಪೇಪರನ್ನು ಡಿಪ್ ಮಾಡ್ತಾನೆ ಆ ಲಿಕ್ವಿಡಲ್ಲಿ. ವಾಟ್ ಹ್ಯಾಪನ್ಸ್, ಡಿಪ್ ಮಾಡಿ ತೆಗೆದು ನೋಡಿ, ಈ ಲಿಟ್ಮಸ್ ಪೇಪರ್ನ ಕಲರ್ ಹಾಗೆ ಇದ್ರೆ, ರೆಡ್ಡೇ ಇದ್ರೆ, ಈವನ್ ಆಫ್ಟರ್ dipping in the solution, then the given substance is acid. ಅರ್ಥ ಆಗ್ತದಾ? ಒಂದು ವೇಳೆ ರೆಡ್ ಲಿಟ್ಮಸ್ ಪೇಪರ್ ಡಿಪ್ ಮಾಡಿ ನೆಕ್ಸ್ಟ್ ಚೆಕ್ ಮಾಡಿದರೆ ಇಫ್ ಇಟ್ ಟರ್ನ್ಸ್ ಟು ಬ್ಲೂ, ಇದು ಬ್ಲೂ ಆಗಿದ್ರೆ ದೆನ್ ದ ಗಿವನ್ ಲಿಕ್ವಿಡ್ ಈಸ್ ಬೇಸ್. ಅರ್ಥ ಆಗ್ತದಾ? ರೆಡ್ ಲಿಟ್ಮಸ್ ಪೇಪರನ್ನು ಆ್ಯಸಿಡಲ್ಲಿ ಡಿಪ್ ಮಾಡುವಾಗ ಯಾವುದೇ ಕಲರ್ ಚೇಂಜ್ ಆಗದಿದ್ರೆ, ರೆಡ್ ಕಲರ್ ಹಾಗೆ ಇದ್ದರೆ ಇಟ್ ಈಸ್ ಆಸಿಡ್. Then if you use red litmus paper into it, if it turns to blue color, then the given liquid is base. ಅದೇ ಥರ ಬ್ಲೂ ಲಿಟ್ಮಸ್ ಪೇಪರ್ ಯೂಸ್ ಮಾಡಲಿ. ಬ್ಲೂ ಲಿಟ್ಮಸ್ ಪೇಪರ್ ಇದೇ ಸೊಲ್ಯೂಷನ್ಗೆ. ಓಕೆ, ಬ್ಲೂ ಲಿಟ್ಮಸ್ ಪೇಪರನ್ನು ಡಿಪ್ ಮಾಡುವಾಗ ಬ್ಲೂ ಕಲರ್ ಹಾಗೆ ಇದ್ದರೆ, ಯಾವುದೇ ಕಲರ್ ಚೇಂಜಸ್ ಆಗದೇ ಇದ್ದರೆ, ದೆನ್ ದ ಗಿವನ್ ಸೊಲ್ಯೂಷನ್ ಈಸ್ ಎ ಬೇಸ್. If it turns to red color, then the given liquid is acid. ಹೌದಲ್ವಾ? ಸೊ ಅದು ನಿಮ್ಗೆ ಗೊತ್ತಿದೆ, 10th ಕ್ಲಾಸಲ್ಲಿ ಇತ್ತು, ಎಕ್ಸ್ಪೆರಿಮೆಂಟ್ ಕೆಲವರು ಮಾಡಿರ್ಬೋದು. ಓಕೆ, ಸೊ ಆ ಮೆಥಡಿಂದ ನಾವೇನು ಮಾಡ್ಬೋದು, ದ ಗಿವನ್ ಸಬ್ಸ್ಟೆನ್ಸ್ ಈಸ್ ವೆದರ್ ಇಟ್ ಈಸ್ ಆಸಿಡ್ ಆರ್ ಬೇಸ್ ವಿ ಕ್ಯಾನ್ ಐಡೆಂಟಿಫೈ. ಒನ್ ಮೋರ್ ಟೆಕ್ನಿಕ್ ವಿ ಕ್ಯಾನ್ ಯೂಸ್ ಹಿಯರ್, ಸಮ್ ಅದರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಕಾಲ್ಡ್ ಇಂಡಿಕೇಟರ್ಸ್ ಯೂಸ್ ಮಾಡ್ತವೆ. ಇಂಡಿಕೇಟರ್ಸ್ ಕಲ್ತಿದ್ದೀರಾ? ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತ ಕಲ್ತಿರ್ಬೋದು, ಅಥವಾ ನ್ಯಾಚುರಲ್. ಸೊ ಇಂಡಿಕೇಟರ್ಸ್ ಅಂತ ಹೇಳಿದರೆ ಅದು ನಮಗೇನು, ಯಾವುದು ಆ್ಯಸಿಡ್ ಯಾವುದು ಬೇಸ್ ಅಂತ ಅದರಲ್ಲಿ ಏನು ತಿಳ್ಕೊಳ್ಬೋದು. ಹೌದಾ? ಸೊ ಅಂಡರ್ ಇಂಡಿಕೇಟರ್ಸ್ ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಉಂಟು, ಆಮೇಲೆ ಆರ್ಟಿಫಿಷಿಯಲ್ ಇಂಡಿಕೇಟರ್ಸ್ ಅಲ್ವಾ? ಸೊ ಆ ಮೆಥಡಿಂದ ನಾವೇನು ಮಾಡ್ಬೋದು, ದ ಗಿವನ್ ಸಬ್ಸ್ಟೆನ್ಸ್ ವೆದರ್ ಇಟ್ ಈಸ್ ಆ್ಯಸಿಡ್ ಆರ್ ಅ ಬೇಸ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಈಗ ಆದಷ್ಟು ನಮಗೆ ಗೊತ್ತುಂಟು. ಹೌದಾ? ಸೊ ಆ್ಯಸಿಡ್ ಅಂದ್ರೇನು, ಬೇಸ್ ಅಂದ್ರೇನು. ಬಟ್ ಇಲ್ಲಿ ನಾವು ಏನು ಸ್ಟಡಿ ಮಾಡಬೇಕಂತ ಹೇಳಿದ್ರೆ, ಅರೇನಿಯಸ್ ಥಿಯರಿ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್. ಇಟ್ ಈಸ್ ಅ ನೇಮ್ ಆಫ್ ದ ಸೈಂಟಿಸ್ಟ್ ಅರೇನಿಯಸ್. ಅವನ ಪ್ರಕಾರ ಆ್ಯಸಿಡ್ ಅಂದರೆ ಎಂತ, ಬೇಸ್ ಅಂದರೆ ಎಂತ ಅಂತ ಸ್ಟಡಿ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ದ ಸೈಂಟಿಸ್ಟ್ ಅರೇನಿಯಸ್, an acid is a substance that dissociate to produce H plus ion when dissolved in water. ಅರ್ಥ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಅರೇನಿಯಸ್, ಆಸಿಡ್ ಅಂದರೆ ಏನಂತೆ, an acid is a substance when dissolved in a water, it should produce what? H plus ion. What is this H plus ion? It is also known as proton. ಬರೀ ಹೈಡ್ರೋಜನ್ ಬರೆದ್ರೆ we know that atomic number of hydrogen is always 1. ಹೌದಾ? ಪರಮಾಣು ಸಂಖ್ಯೆ ಹೈಡ್ರೋಜನ್ ಇದು 1. ಅದರ ಅರ್ಥ ಏನು? ಇನ್ ಹೈಡ್ರೋಜನ್ there is 1 proton, positively charged particle, as well as 1 electron which is negatively charged. ಹೌದಾ? ಹೈಡ್ರೋಜನ್ ಅಲ್ಲಿ ಸೆಂಟರಲ್ಲಿ ನ್ಯೂಕ್ಲಿಯಸ್ ಇದೆ. ಆ ನ್ಯೂಕ್ಲಿಯಸ್ ಅಲ್ಲಿ ಒಂದು ಪ್ರೋಟಾನ್ ಇದೆ. ಅದರ ಆರ್ಬಿಟ್ ಅಲ್ಲಿ ನ್ಯೂಕ್ಲಿಯಸ್ನ ಸುತ್ತ ಒಂದು ಇಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರ್ತದೆ. ಬಟ್ ಇದು H ಪ್ಲಸ್ ಅಂದರೆ ಅರ್ಥ ಎಂತ? ಇಫ್ ಐ ರಿಮೂವ್, ಸಿ ಇನ್ ಹೈಡ್ರೋಜನ್ ದೆರ್ ಆರ್ ಇಲೆಕ್ಟ್ರಾನ್ ಆಸ್ ವೆಲ್ ಎಸ್ ಪ್ರೋಟಾನ್. ಹೌದಾ? ಒಂದು ಪ್ರೋಟಾನ್ ಇದೆ, ಒಂದು ಇಲೆಕ್ಟ್ರಾನ್ ಇದೆ. ಇಫ್ ಐ ರಿಮೂವ್, ಆಲ್ವೇಸ್ ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಸೊ ಇಲ್ಲಿ 1 + 1 ಅಂತ ಅಂದ್ಕೊಳ್ಬೇಡಿ. ಇಲ್ಲಿ ಅಟಾಮಿಕ್ ನಂಬರ್ 1 ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರೋಟಾನ್ ವಿಚ್ ಇಸ್ ಈಕ್ವಲ್ ಟು 1 ಇಲೆಕ್ಟ್ರಾನ್. ಆಯಿತಾ? ಈಗ ಈ ಹೈಡ್ರೋಜನಿಂದ ಪ್ರೋಟಾನ್ ಹಾಗೆ ಇರಲಿ, ನ್ಯೂಕ್ಲಿಯಸಲ್ಲಿ ಒಂದು ಪ್ರೋಟಾನ್ ಇದೆ. ಹೌದಾ? ನಾನೇನು ಮಾಡ್ತೇನೆ, ಅಲ್ಲಿ ರಿಮೂವ್ ದ ಇಲೆಕ್ಟ್ರಾನ್. ಇದರಿಂದ ಇಲೆಕ್ಟ್ರಾನ್ ಒಂದಿತ್ತಲ್ಲ, ಅದನ್ನು ರಿಮೂವ್ ಮಾಡಿದರೆ, ಇಫ್ ಐ ರಿಮೂವ್ ಇಲೆಕ್ಟ್ರಾನ್ ದೆನ್ ಏನಾಯಿತು? ಇಟ್ ಬಿಕಮ್ಸ್ H ಪ್ಲಸ್. H ಪ್ಲಸ್ ಈಸ್ ಪ್ರೋಟಾನ್. ಯಾಕೆ? H ಪ್ಲಸ್ ಅಲ್ಲಿ ಇಲೆಕ್ಟ್ರಾನನ್ನು ತೆಗೆದಾಗಿದೆ, ಅಲ್ಲಿ ಉಳಿದದೇನು ಒಂದು ಪ್ರೋಟಾನ್ ಮಾತ್ರ. ಹೆನ್ಸ್ H ಪ್ಲಸ್ ಇಸ್ ಆಲ್ಸೋ ನೋನ್ ಆಸ್ ಪ್ರೋಟಾನ್. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಪ್ರೋಟಾನ್.
ಅರ್ಥ ಆಗ್ತಾ ಉಂಟಾ? ನಾವು ವಾಟ್ ಈಸ್ ಅನ್ ಆ್ಯಸಿಡ್? ಅಕಾರ್ಡಿಂಗ್ ಟು ಡೆಫಿನೇಷನ್ ಬರ್ಬೋದು ಎಕ್ಸಾಮಲ್ಲಿ. ಡಿಫೈನ್ ಅರೇನಿಯಸ್ ಆ್ಯಸಿಡ್. ಅರೇನಿಯಸ್ ಆ್ಯಸಿಡ್ ಅನ್ನು ಡಿಫೈನ್ ಮಾಡಿ. ವಾಟ್ ಈಸ್ ಅರೇನಿಯಸ್ ಆ್ಯಸಿಡ್? ಅನ್ ಆ್ಯಸಿಡ್ ಇಸ್ ಅ ಸಬ್ಸ್ಟೆನ್ಸ್ that dissociate to produce H plus ion when dissolved in water. ಅವನ ಪ್ರಕಾರ ಯಾವುದೇ ಒಂದು ಲಿಕ್ವಿಡ್ ಅದು ಆಸಿಡ್ ಆಗಬೇಕಂತ ಹೇಳಿದ್ರೆ ಆ ಲಿಕ್ವಿಡನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡಬೇಕು. ಅರ್ಥ ಆಗ್ತಾ ಉಂಟಾ? ವಾಟ್ರಲ್ಲಿ ಡಿಸಾಲ್ವ್ ಮಾಡುವಾಗ ಆ ವಾಟ್ರಲ್ಲಿ ಸೊಲ್ಯೂಷನಲ್ಲಿ ಎಚ್ ಪ್ಲಸ್ ಅಯಾನ್ಗಳು ಬಿಡುಗಡೆ ಆದರೆ ದೆನ್ ಸಚ್ ಸಬ್ಸ್ಟೆನ್ಸ್ ಈಸ್ ಆಸಿಡ್. An acid is a substance that dissociate to produce H plus ion on dissolving it in water. ಯಾವಾಗ ಒಂದು ಸಬ್ಸ್ಟೆನ್ಸನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಎಚ್ ಪ್ಲಸ್ ಪ್ರೋಟಾನ್ಗಳನ್ನು ಕೊಡ್ತದ ಆ ಸಬ್ಸ್ಟೆನ್ಸ್ ಆ್ಯಸಿಡ್ ಆಗಿರ್ತದೆ. ಸೊ ಎಕ್ಸಾಂಪಲ್ ನೋಡಿ, ನಮಗೆ ಗೊತ್ತಿರುವ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನಾವು ಆ್ಯಸಿಡ್ ಅಂತ ಕಲ್ತಿದ್ದೇವೆ, ಹೌದಾ? ಸೊ ಐ ವಿಲ್ ರೈಟ್ HCl. ನಾನೇನು ಮಾಡ್ತೇನೆ, HCl ಇದು ಆ್ಯಸಿಡ್ ಅಂತ ನಮಗೆ ಗೊತ್ತುಂಟು. ಸೊ HCl ಅನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡಬೇಕು. ಓಕೆ, ವಾಟ್ರಲ್ಲಿ ಡಿಸಾಲ್ವ್ ಮಾಡಬೇಕು. ಐ ಹ್ಯಾವ್ ರಿಟರ್ನ್ ಹಿಯರ್ ವಿದಿನ್ ದ ಬ್ರ್ಯಾಕೆಟ್ AQ, ಅಕ್ವಾ. ಅಕ್ವಾ ಅಂತ ಅಕ್ವಿಯಸ್. ಅಕ್ವಾ ಅಂತ ಹೇಳಿದರೆ ವಾಟರ್ ಅಂತ ಅರ್ಥ. ಅಕ್ವಾ, ಕ್ಲಿಯರ್? ಅಕ್ವಾ ಮೀನ್ಸ್ ವಾಟರ್. ಸೊ ಏನು ಬರ್ದೆ ನಾನು, ಈ ಥರ ಬರೆದ್ರೆ, ಸೊ HCl ವಿದಿನ್ ದ ಬ್ರ್ಯಾಕೆಟ್ AQ ಅಂತ ಬರೆದ್ರೆ ನಾನು ಹೈಡ್ರೋಕ್ಲೋರಿಕ್ HCl ಅನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದ್ದೇನೆ ಅಂತ ಅರ್ಥ. ಏನಾಗ್ತದೆ, ವಾಟ್ರಲ್ಲಿ ಡಿಸಾಲ್ವ್ ಮಾಡುವಾಗ ಇಲ್ಲಿ H ಮತ್ತು Cl ಹೈಡ್ರೋಜನ್ ಮತ್ತು ಕ್ಲೋರಿನ್ ಇದೆಲ್ಲ ಇದೇನಾಗಬೇಕು, H ಪ್ಲಸ್ ಅನ್ನು ಕೊಡ್ತದೆ. H ಪ್ಲಸ್ ಅಂದರೆ ಹೈಡ್ರೋಜನ್ನಲ್ಲಿರುವ ಒಂದು ಇಲೆಕ್ಟ್ರಾನ್ ಅದನ್ನು ತೆಗೆದು ನಾನು ಕ್ಲೋರಿನಿಗೆ ಕೊಡ್ತಾನೆ. ಸೊ H ಪ್ಲಸ್ ಉಳ್ದದು, ಹೌದಾ? ಆಸಿಡ್ ಈಸ್ ಅ ಸಬ್ಸ್ಟೆನ್ಸ್ ದಟ್ ಡಿಸೋಸಿಯೇಟ್ ಟು ಪ್ರೊಡ್ಯೂಸ್ H ಪ್ಲಸ್ ಅಯಾನ್. ಯಾವಾಗ ಒಂದು ಸಬ್ಸ್ಟೆನ್ಸನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಅದು H ಪ್ಲಸ್ ಅನ್ನು ಕೊಡ್ತದ ಅಂಥ ಸಬ್ಸ್ಟೆನ್ಸನ್ನು ಆಸಿಡ್ ಅಂತ ಹೇಳೋದು, ಆಮ್ಲ. ಸೊ ಹಿಯರ್ HCl ಈಸ್ ಡಿಸಾಲ್ವ್ಡ್ ಇನ್ ಅ ವಾಟರ್, ದೆನ್ ಇಟ್ ಶುಡ್ ಪ್ರೊಡ್ಯೂಸ್ ಆರ್ ಇಟ್ ಪ್ರೊಡ್ಯೂಸಸ್ H ಪ್ಲಸ್ ಆ್ಯಂಡ್ ಇಲ್ಲಿ ಹೈಡ್ರೋಜನಲ್ಲಿ ನಾನು ಆಲ್ರೆಡಿ ಹೇಳಿದೆ ಅಟಾಮಿಕ್ ನಂಬರ್ 1, ಒಂದು ಇಲೆಕ್ಟ್ರಾನ್ ಇತ್ತು, ಒಂದು ಪ್ರೋಟಾನ್ ಇತ್ತು. ಒಂದು ಇಲೆಕ್ಟ್ರಾನನ್ನು ತೆಗೆದಿದ್ದಾನೆ. ತೆಗೆದೆಲ್ಲಿಗೆ, ಎಲ್ಲೆಲ್ಲಿಗೆ ಹೊರಗಡೆ ಹಾಕುವುದಲ್ಲ, ಅದನ್ನು ಕ್ಲೋರಿನಿಗೆ ಕೊಡಬೇಕು. ಕ್ಲೋರಿನಿಗೆ ಕೊಟ್ಟಾಗ Cl ಮೈನಸ್ ಅಂತ ಬರಿಬೇಕು. ಯಾಕೆ ಮೈನಸ್ ಬರಿಬೇಕು? ಆಲ್ವೇಸ್ ಮೈನಸ್ ಅಂತ ಹೇಳಿದರೆ ಅಲ್ಲಿ ಒಂದು ಇಲೆಕ್ಟ್ರಾನ್ ಜಾಸ್ತಿ ಉಂಟು. ಇಲ್ಲಿ ಇರಲಿಲ್ಲ, ಹೌದಾ? ಇಲ್ಲಿ H ಪ್ಲಸ್ Cl ಮೈನಸ್ ಅಂತ ಬರೀಲಿಲ್ಲ ನಾನು. ಯಾಕೆ? ಹೈಡ್ರೋಜನಿಂದ ಇಲೆಕ್ಟ್ರಾನ್ ತೆಗೆದು ಆ ಇಲೆಕ್ಟ್ರಾನ್ ತೆಗೆದಾಗ ಅಲ್ಲಿ ಉಳಿದದ್ದು ಪ್ರೋಟಾನ್ ಮಾತ್ರ. ಸೊ ಇಟ್ ಬಿಕಮ್ಸ್ H ಪ್ಲಸ್, ಇಲೆಕ್ಟ್ರಾನ್ ಇಲ್ಲ ಇದರಲ್ಲಿ. ಆ ಒಂದು ಇಲೆಕ್ಟ್ರಾನ್ ಹೈಡ್ರೋಜನ್ ಇದು ಕ್ಲೋರಿನಿಗೆ ಕೊಟ್ಟದ್ದು. ಸೊ ಇಟ್ ಬಿಕಮ್ಸ್ Cl ಮೈನಸ್. ಇಲ್ಲಿ ಕೂಡ ನಾನು ಇದರ ಕೆಳಗಡೆ ಎಕ್ವಾ, AQ, ಎಕ್ವಿಯಸ್ ಅಂತ ಬರೀತಾನೆ. ಯಾಕೆ? ನಾನು ಡಿಸಾಲ್ವ್ ಮಾಡಿದ್ದು HCl ಅನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಏನಾಯಿತು, ಅದು ಬ್ರೇಕ್ ಆಯಿತು. ಇಲ್ಲಿ ಬಾಂಡ್ ಉಂಟು ನೋಡಿ, HCl ಅಂತ ಹೇಳಿದರೆ presence of covalent bond between hydrogen and chlorine. ಈ ಬಾಂಡ್ ಬ್ರೇಕ್ ಆದ ಕೂಡಲೇ ಕ್ಲೀವೇಜ್ ಆಯಿತು. ಬಾಂಡ್ ಬ್ರೇಕ್ ಆಗಿ ಎರಡು ಅಯಾನ್ಸ್ಗಳು ಸಿಕ್ಕಿತು. ಒನ್ ಈಸ್ H ಪ್ಲಸ್ ಆ್ಯಂಡ್ Cl ಮೈನಸ್. ಅದೆಲ್ಲಿರ್ತದೆ, ಅದು ಡಿಸೋಸಿಯೇಟ್ ಆಗಿ ವಾಟ್ರಲ್ಲಿ ಇರ್ತದಲ್ಲ. ಸೊ ಐ ಹ್ಯಾವ್ ರಿಟನ್ ಎಕ್ವಾ, ಎಕ್ವಿಯಸ್. ನೌ we can say that HCl is Arrhenius acid. Why it is Arrhenius acid? Because according to him, an acid is a substance that dissociate to produce H plus ion when dissolved in water. ಯಾವಾಗ ಒಂದು ಸಬ್ಸ್ಟೆನ್ಸನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ H ಪ್ಲಸ್ ಅಯಾನನ್ನು ಬಿಡುಗಡೆ ಮಾಡ್ತದ, then such substance is called an acid. ಸೊ HCl ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ನಮಗೇನು ಸಿಕ್ಕಿತ್ತು ಇಲ್ಲಿ, ಅಲಾಂಗ್ ವಿತ್ ದ Cl ಮೈನಸ್ we got H ಪ್ಲಸ್ ಅಯಾನ್. ಸೊ we can say that HCl is Arrhenius acid. Arrhenius acid. One more example. Let us see, or let us consider one more example. HNO3. HNO3 ನೈಟ್ರಿಕ್ ಆಸಿಡ್ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೇನೆ, HNO3 ಅನ್ನು ಕೂಡ ವಾಟ್ರಲ್ಲಿ ಡಿಸಾಲ್ವ್ ಮಾಡ್ತೇನೆ. ಇಟ್ ಗಿವ್ಸ್
when HNO3 is dissolved in aqueous or water ಏನಾಗಬೇಕು, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್, ಇಲ್ಲಿ ಕೂಡ ಹೈಡ್ರೋಜನ್ ಕಾಣಿಸ್ತಾ ಉಂಟು ನಿಮಗೆ. ಸೊ ಅದೇನಾಗ್ತದೆ, ಡಿಸೋಸಿಯೇಟ್ ಆಗಿದ್ರೆ ಮಿಡ್ಲಲ್ಲಿರುವ ಬಾಂಡ್ ಬ್ರೇಕ್ ಆಗ್ತದೆ. ಹೈಡ್ರೋಜನಲ್ಲಿರುವಂತಹ ಒಂದು ಇಲೆಕ್ಟ್ರಾನ್ ಆ್ಯಂಡ್ ಒಂದು ಪ್ರೋಟಾನ್, ನಾನು ಒಂದು ಇಲೆಕ್ಟ್ರಾನ್ ತೆಗೆದು ಈ ಗ್ರೂಪಿಗೆ ಕೊಡ್ತಾನೆ NO3. ಸೊ ಏನಾಗ್ತದೆ ಆಗ, ಎಚ್ ಅಲ್ಲಿ ಇಲೆಕ್ಟ್ರಾನ್ ಹೋಯಿತು, ಪ್ಲಸ್ ಬರಿಬೇಕು ಪ್ರೋಟಾನ್ H ಪ್ಲಸ್ NO3 ಮೈನಸ್ ಅಂತ ಬರಿಬೇಕು. ಯಾಕೆ, ಹೈಡ್ರೋಜನ್ನ ಒಂದು ಇಲೆಕ್ಟ್ರಾನ್ NO3 ಗ್ರೂಪಿಗೆ ಕೊಟ್ಟಿದ್ದಾನೆ ನಾನು. ಸೊ ಹಿಯರ್ ಯು ಕ್ಯಾನ್ ಸಿ ದ್ಯಾಟ್ ಈವನ್ HNO3 ಆನ್ ಡಿಸಾಲ್ವಿಂಗ್ ಇಟ್ ಇನ್ ವಾಟರ್ ಇಟ್ ಪ್ರೊಡ್ಯೂಸ್ಡ್ H ಪ್ಲಸ್ ಅಯಾನ್. ಹೌದಲ್ವಾ, ಯಾವಾಗ ನೈಟ್ರಿಕ್ ಆ್ಯಸಿಡನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡುವಾಗ H ಪ್ಲಸ್ ಅಯಾನ್ ಬಿಡುಗಡೆ ಆಯಿತಾ, ದೆನ್ ದ್ಯಾಟ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಅರೇನಿಯಸ್ ಆ್ಯಸಿಡ್. ಸೊ ಇಲ್ಲಿ H ಪ್ಲಸ್ ಕೂಡ ವಾಟ್ರಲ್ಲಿ ಬಿಡುಗಡೆ ಆಯಿತು, ಈವನ್ NO3 ಅಯಾನ್, ನೈಟ್ರೇಟ್ ಅಯಾನ್. ಸೊ ಎಕ್ಸಾಂಪಲ್ ಕೇಳಿದರೆ ಎಕ್ಸಾಮಲ್ಲಿ ಗಿವನ್ ಎಕ್ಸಾಂಪಲ್ ಫಾರ್ ಅರೇನಿಯಸ್ ಆ್ಯಸಿಡ್ಸ್, we can write HCl, we can write HNO3. Why? HCl and even HNO3 on dissolving it in water produces H plus ions. So what is Arrhenius acid then? One mark kelidre. What is Arrhenius acid? Arrhenius acid is a substance when dissolved in a water, it produces H plus ions. Clear? Now we shall see Arrhenius base. ಇದು ಅರೇನಿಯಸ್ ಆಸಿಡ್ ಆಯಿತು. ಅರೇನಿಯಸ್ ಬೇಸ್ ಅಂದರೆ ಏನು? ಸೊ ಅರೇನಿಯಸ್ ಬೇಸ್, ಅರೇನಿಯಸ್ ಬೇಸ್ ಇಟ್ ಈಸ್ ಅ ಸಬ್ಸ್ಟೆನ್ಸ್ ಆರ್ ಎ ಬೇಸ್ is a substance when dissolved in a water it produces hydroxyl ion. hydroxyl ಅಥವಾ OH ಮೈನಸ್ ಅಯಾನ್. ಯಾವಾಗ ಒಂದು ಸಬ್ಸ್ಟೆನ್ಸನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ನಿಮಗೆ OH ಮೈನಸ್ ಅಯಾನ್ ಸಿಗ್ತದ. ಬೇಸ್, ಬರೇ ಬೇಸ್ ಅಲ್ಲ, ಇಟ್ ಈಸ್ ಅರೇನಿಯಸ್ ಬೇಸ್. ಸೊ ಬೇಸ್ ಈಸ್ ಅ ಸಬ್ಸ್ಟೆನ್ಸ್ which produces hydroxyl ion or hydroxyl ಅಂದ್ರೇನು, OH minus ion is termed as hydroxyl. So base is a substance which produces hydroxyl ion when dissolved in water. Clear? So what is the statement? What is the definition of Arrhenius base? Arrhenius base is a substance when dissolved in a water it must produce hydroxyl ion or OH minus ion ಅನ್ನು ಕೊಡಬೇಕದು. Now let us consider one example. NaOH, caustic soda, sodium hydroxide. ಸೊ ಈ ಸಬ್ಸ್ಟೆನ್ಸನ್ನು ನಾನು ವಾಟ್ರಲ್ಲಿ ಡಿಸಾಲ್ವ್ ಮಾಡ್ತೇನೆ. ಲೆಟ್ ಅಸ್ ಡಿಸಾಲ್ವ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ವಾಟರ್, aqua water. Then what happens? Here also you will get, due to the presence of OH, it will produce OH minus ion along with Na. OH minus, so automatically ಉಳಿದದ್ದು ಸೋಡಿಯಂ Na. ಸೊ ಅದಕ್ಕೆ ಯಾವ ಚಾರ್ಜ್ ಬರಬೇಕು? ಪ್ಲಸ್ ಚಾರ್ಜ್. ಅಯಾನ್ಸ್ ಅಂತ ಹೇಳಿದ್ರೆ ಚಾರ್ಜ್ ಇರುವಂಥ ಪಾರ್ಟಿಕಲ್ಸ್, ಅದರಲ್ಲಿ ಯಾವುದಿಲ್ಲ? ಕ್ಯಾಟಯಾನ್. ಕ್ಯಾಟಯಾನ್ ಅಂದರೆ ಏನು? ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ Na ಪ್ಲಸ್. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕ್ಯಾಟಯಾನ್. ವಾಟ್ ಈಸ್ ಅನ್ ಆನಯಾನ್? ನೆಗೆಟಿವ್ ಚಾರ್ಜ್ ಇರುವಂಥ ಪಾರ್ಟಿಕಲ್ ಯಾವಾಗಲೂ ಆನಯಾನ್ ಹೇಳುದು. ಈಗ ಸೋಡಿಯಂ ಹೈಡ್ರಾಕ್ಸೈಡನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ we end up with the formation of OH minus hydroxyl ion. ಎಲ್ಲಿ? ವಾಟ್ರಲ್ಲಿ OH minus ion ಮತ್ತು ಸೋಡಿಯಂ ಅಯಾನ್ಗಳು ಸ್ಪ್ರೆಡ್ ಆಯಿತು. ದಟ್ ಮೀನ್ಸ್ ಯಾವಾಗ ಒಂದು ಸಬ್ಸ್ಟೆನ್ಸ್ OH minus ion ಅನ್ನು ಕೊಡ್ತದ, ಯಾವಾಗ? when dissolved in a water, then that substance is called base. So base is a substance which produces hydroxyl ion or OH minus ion when dissolved in a water. So here sodium hydroxide is an example for base.
One more example, let us write potash or potassium hydroxide, KOH. Again, on dissolving it in water, it produces K plus potassium ion as well as hydroxyl ion in water or in aqueous solution. So now even potassium hydroxide is also a base or Arrhenius base. What is an Arrhenius base? It is a substance when dissolved in water, it produces hydroxyl or OH minus ion. Then such substance is called Arrhenius base. Bare base alla. Exam alli Arrhenius acid enanta kelidre, Arrhenius acid is a substance when dissolved in a water, it produces H plus ion. Arrhenius base is a substance which produces OH minus ion when dissolved in water. So definition very important, 1 mark kelbodu, and even the examples, at least ಒಂದೆರಡು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ಅರೇನಿಯಸ್ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಅರೇನಿಯಸ್ ಆಸಿಡ್ HCl, HNO3, sulfuric acid H2SO4, etc. So now there is a formation of ions. ಈಗ KOH ಇದ್ದದ್ದು ಸೊಲ್ಯೂಷನ್ ಅಲ್ಲಿ ಏನಾಯಿತು, K ಪ್ಲಸ್ ಮತ್ತು OH ಮೈನಸ್ ಅಯಾನ್ಗಳು ಸ್ಪ್ರೆಡ್ ಆಯಿತು ನೀರಲ್ಲಿ, ಹೌದಾ? ಅವುಗಳ ಮಿಡ್ಲಲ್ಲಿ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗ್ತದೆ. ಇಕ್ವಿಲಿಬ್ರಿಯಂ ಅಂದ್ರೇನು? ಇಟ್ ಈಸ್ ಅ ಕಂಡೀಷನ್ ಅಟ್ ವಿಚ್ ದ ರೇಟ್ ಆಫ್ ಟು ಅಪೋಸಿಂಗ್ ಪ್ರೋಸೆಸ್ ಬ್ಯಾಲೆನ್ಸ್ ಈಚ್ ಅದರ್. ಆ ಸೊಲ್ಯೂಷನಲ್ಲಿ, ಆ ವಾಟ್ರಲ್ಲಿ ಕೂಡ ಈ ಅಯಾನ್ಸ್ಗಳ ಮಿಡಲಲ್ಲಿ ಇಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗ್ತದೆ. ಅದು ನೆಕ್ಸ್ಟ್ 1 by 1 ಡಿಟೇಲ್ ಆಗಿ ನೋಡುವ. ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಥಿಯರಿ, ಅರೇನಿಯಸ್ ಥಿಯರಿ ಆಫ್ ಆಸಿಡ್ ಆ್ಯಂಡ್ ಬೇಸ್. ನೆಕ್ಸ್ಟ್ ಈ ಥಿಯರಿಯಲ್ಲಿ ಲಿಮಿಟೇಷನ್ಸ್ ಉಂಟು, ಹೌದಾ? ಲಿಮಿಟೇಷನ್ಸ್ ಅಂದ್ರೇನು? ಅದು ಅಪ್ಲೈ ಆಗುವುದಿಲ್ಲ, ಕೆಲವೊಂದು ರೀಸನ್ ಇರ್ತದೆ, ಎಲ್ಲ ಕಂಡೀಷನಿಗೂ ಥಿಯರಿ ಅಪ್ಲೈ ಆಗುವುದಿಲ್ಲ. ಸೊ ವಾಟ್ ಆರ್ ದ ಲಿಮಿಟೇಷನ್ಸ್? ಸಿ, ಅಕಾರ್ಡಿಂಗ್ ಟು ಅರೇನಿಯಸ್, ಇವನ ಪ್ರಕಾರ ಬೇಸ್ ಅಥವಾ ಆಸಿಡ್, ಅವನು ಎಕ್ಸ್ಪ್ಲೇನ್ ಮಾಡಿದ್ದೇಗೆ, ಅವನ ಪ್ರಕಾರ ಆಸಿಡ್ ಅಂತ ಹೇಳಿದ್ರೆ ನೀರಲ್ಲಿ ಡಿಸಾಲ್ವ್ ಮಾಡಿದಾಗ H ಪ್ಲಸ್ ಅಯಾನುಗಳನ್ನು ಕೊಡಬೇಕು, ಬೇಸ್ ಅಂತ ಹೇಳಿದ್ರೆ ನೀರಲ್ಲಿ ಡಿಸಾಲ್ವ್ ಮಾಡಿದಾಗ OH ಮೈನಸ್ ಅಯಾನುಗಳನ್ನು ಕೊಡಬೇಕು, ಹೌದಾ? ಸೊ ಅವನಿಗೆ ದ ಮೀಡಿಯಂ, ನೀರು ಆರ್ ವಾಟರ್ ಅಥವಾ ಅಕ್ವೇಸ್ ಕಂಡೀಷನ್ ಈಸ್ ಇಂಪಾರ್ಟೆಂಟ್. ಒಂದು ವೇಳೆ ಅಲ್ಲಿ ನೀರು ಅಕ್ವೇಸ್ ಕಂಡೀಷನ್ ಇಲ್ಲದೇ ಇದ್ರೆ ಏನಾಗ್ತದೆ? H ಪ್ಲಸ್ ಅಯಾನುಗಳು ಬಿಡುಗಡೆ ಆಗ್ತದಾ ಅಥವಾ OH ಮೈನಸ್ ಬಿಡುಗಡೆ ಆಗ್ತದಾ? ನೋ ಎಕ್ಸ್ಪ್ಲನೇಷನ್, ಹೌದಾ? ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ದಟ್ ಮೀನ್ಸ್ ದಿಸ್ ಪರ್ಟಿಕ್ಯುಲರ್ ಥಿಯರಿ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಅಕ್ವೇಸ್ ಕಂಡೀಷನ್. ಅವನ ಅಕ್ವೇಸ್ ಕಂಡೀಷನಿಗೆ ಮಾತ್ರ ಆಸಿಡ್ ಅಂದರೆ ಹೀಗೆ, ಬೇಸ್ ಅಂದರೆ ಹೀಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಬೇರೆ ಅಕ್ವೇಸ್ ಕಂಡೀಷನ್ ಇಲ್ಲದೇ ಇದ್ರೆ ಏನು? there is no explanation. So that is a limitation. Theory applicable only for aqueous state or aqueous condition. That is the first limitation. ಆಮೇಲೆ ಕೆಲವು ಸಬ್ಸ್ಟೆನ್ಸ್ ನೋಡಿ, E1 H2O ಅಂತ ಉಂಟು, ವಾಟರ್, ಹೌದಾ? ಸೊ ಇಲ್ಲಿ ಆಸಿಡ್ ಅನ್ನು ವಾಟರಲ್ಲಿ ಡಿಸಾಲ್ವ್ ಮಾಡಬೇಕು, H ಪ್ಲಸ್ ಅನ್ನು ಕೊಡಬೇಕು, ಬೇಸ್ ಕೂಡ ಹಾಗೆ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ OH ಮೈನಸ್ ಅನ್ನು ಕೊಟ್ಟರೆ ಅದು ಬೇಸ್ ಅಂತ ಹೇಳ್ತಾನೆ. ಆದರೆ ವಾಟರಿಗೆ ಕೂಡ ಏನು ಅಸಿಡಿಕ್ ಬಿಹೇವಿಯರ್ ಇರ್ತದೆ, ಬೇಸಿಕ್ ಬಿಹೇವಿಯರ್ ಇರ್ತದೆ. ಇಟ್ ಸೆಲ್ಫ್ ಇಟ್ ಆಕ್ಟ್ಸ್ ಆಸ್ ಅ ಆಂಫೋಟೆರಿಕ್ ಸಬ್ಸ್ಟೆನ್ಸ್. ಆಂಫೋಟೆರಿಕ್ ಅಂತ ಬರ್ತದೆ, ಒಂದು ಕಾನ್ಸೆಪ್ಟ್ ಬರ್ತದೆ. ಆಂಫೋಟೆರಿಕ್ ಅಂತ ಹೇಳಿದರೆ ಇಟ್ ಎಕ್ಸಿಬಿಟ್ ಬೋತ್ ದ ಕ್ಯಾರೆಕ್ಟರ್ಸ್, ಅಸಿಡಿಕ್ ಆಸ್ ವೆಲ್ ಆಸ್ ಬೇಸಿಕ್. ಸೊ ಇಲ್ಲಿ ವಾಟರಲ್ಲಿ ಡಿಸಾಲ್ವ್ ಮಾಡುವಾಗ ಇದಕ್ಕೂ ಅಸಿಡಿಕ್ ಕ್ಯಾರೆಕ್ಟರ್ ಇರ್ತದೆ, ಬೇಸಿಕ್ ಕ್ಯಾರೆಕ್ಟರ್ ಇರ್ತದೆ, ಸೊ ಆಂಫೋಟೆರಿಕ್ ಕ್ಯಾರೆಕ್ಟರ್ ಇರ್ತದೆ. ಸೊ ದೇರ್ ಇಸ್ ನೋ ಎಕ್ಸ್ಪ್ಲನೇಷನ್ ಅಬೌಟ್ ದ ಆಂಫೋಟೆರಿಕ್ ನೇಚರ್ ಆಫ್ ವಾಟರ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್ ಆಫ್ ದಿಸ್ ಥಿಯರಿ, isn't it? And one more limitation is, see, there are certain substances like calcium oxide ಅಂತ ಇದೆ, ಹೌದಾ? ಕ್ವಿಕ್ ಲೈಮ್ ಅಂತ ಹೇಳ್ತೀರಿ. ಆ್ಯಂಡ್ ಈವನ್ ಮೆಗ್ನೀಷಿಯಮ್ ಆಕ್ಸೈಡ್ ನಿಮಗೆ 10th ಕ್ಲಾಸಲ್ಲಿ ಇತ್ತು, ಹೌದಾ? You are studied when magnesium ribbon burns with air. ಮೆಗ್ನೀಷಿಯಮ್ ಮೆಟಲ್ ಅದನ್ನು ಆಕ್ಸಿಜನ್ಗೆ ಬರ್ನ್ ಮಾಡಿದಾಗ ನಿಮಗೆ ಏನೋ ಒಂಥರ ಶೈನಿಂಗ್ ಫ್ಲೇಮ್ ಕಲರ್ ಸಿಗ್ತದೆ ಡ್ಯೂ ಟು ದ ಫಾರ್ಮೇಷನ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್. ಆ ಮೆಗ್ನೀಷಿಯಮ್ ಆಕ್ಸೈಡ್ಗೆ ಬೇಸಿಕ್ ನೇಚರ್. ಆ್ಯಕ್ಚುಲಿ ಬೇಸಿಗೆ ಯಾವುದೆಲ್ಲ ಕ್ಯಾರೆಕ್ಟರ್ಸ್ ಇದೆ?
ನಿಮಗೆ ಆಸಿಡ್ ಅಂದರೆ ಗೊತ್ತುಂಟು, ಅದು ಹುಳಿಯಾಗಿರ್ತದೆ ಹೌದಾ. ಲಿಟ್ಮಸ್ ಪೇಪರನ್ನು ಡಿಪ್ ಮಾಡಿದರೆ, ರೆಡ್ ಲಿಟ್ಮಸ್ ಪೇಪರ್ ಡಿಪ್ ಮಾಡಿದರೆ ಏನಾಗ್ತದೆ, ಬ್ಲೂ ಲಿಟ್ಮಸ್ ಪೇಪರ್ ಡಿಪ್ ಮಾಡಿದರೆ ಏನಾಗ್ತದೆ ಗೊತ್ತುಂಟು. ಸೊ ಬೇಸ್ ಅಂತ ಹೇಳಿದ್ರೆ ಬಿಟ್ಟರ್ ಹೌದಾ, ಅದಕ್ಕೆ ಕಹಿ ಇರುವಂತಹ ಒಂದು ಗುಣ ಉಂಟು, ಆಸ್ ವೆಲ್ ಆಸ್ ಅದರ್ ಪ್ರಾಪರ್ಟೀಸ್. ಸೊ ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಇರ್ಬೋದು, ಕ್ಯಾಲ್ಶಿಯಂ ಆಕ್ಸೈಡ್ ಇರ್ಬೋದು, ದೇ ಆರ್ ಬೇಸಿಕ್ ಇನ್ ನೇಚರ್, ಅವುಗಳಿಗೆ ಬೇಸಿಕ್ ಕ್ಯಾರೆಕ್ಟರ್ ಇರ್ತದೆ. ಆದರೆ ಇಲ್ಲಿ ಅರೇನಿಯಸ್ ಥಿಯರಿಯಲ್ಲಿ ಬೇಸ್ ಅಂದ್ರೆ ಏನು, when base is a substance when dissolved in a water it should produce OH minus. ಈಗ NaOH ಅಲ್ಲಿ ಇಲ್ಲಿ OH ಇರುವ ಕಾರಣ OH ಪ್ರೊಡ್ಯೂಸ್ ಆಯಿತು, KOH ಅಲ್ಲಿ OH ಅಯಾನ್ ಇರುವ ಕಾರಣ ನೀರಲ್ಲಿ ಡಿಸಾಲ್ವ್ ಮಾಡಿದಾಗ OH ಮೈನಸ್ ಅಯಾನ್ ಪ್ರೊಡ್ಯೂಸ್ ಆಯಿತು. ಬಟ್ ವಾಟ್ ಅಬೌಟ್ ಇನ್ ಕೇಸ್ ಆಫ್ MgO, ಮೆಗ್ನೀಷಿಯಂ ಆಕ್ಸೈಡ್ ಅಲ್ಲಿ ಎಲ್ಲಿದೆ OH ಕಾಣಿಸ್ತಾ ಉಂಟಾ, ಇಲ್ಲ. ಕ್ಯಾಲ್ಶಿಯಂ ಆಕ್ಸೈಡಲ್ಲಿ OH ಅಯನ್ ಕಾಣಿಸ್ತಾ ಉಂಟನ್ನು, ಆದರೂ ಇವುಗಳಿಗೆ ಬೇಸಿಕ್ ಕ್ಯಾರೆಕ್ಟರ್ ಇರ್ತದೆ. ಬಟ್ ದೇರ್ ಇಸ್ ನೋ ಎಕ್ಸ್ಪ್ಲನೇಷನ್ ಅಬೌಟ್ ದಿಸ್ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಸೊ ಈ ಥಿಯರಿ, ಅರೇನಿಯಸ್ ಥಿಯರಿ ಕೆಲವು ಪ್ರಾಪರ್ಟೀಸನ್ನು ಎಕ್ಸ್ಪ್ಲೇನ್ ಮಾಡ್ತದೆ, ಆದರೆ ಅಲ್ಲಿ 3 ಲಿಮಿಟೇಷನ್ಸ್ ಉಂಟು. ಒಂದು ಅಕ್ವೇಸ್ ಕಂಡೀಷನ್ಗೆ ಮಾತ್ರ ಹೇಳ್ತಾನೆ, ಇನ್ನೊಂದು ಆಂಫೋಟೆರಿಕ್ ಸಬ್ಸ್ಟೆನ್ಸಿನ ಬಗ್ಗೆ ಹೇಳುವುದಿಲ್ಲ. ಕೆಲವು ಸಬ್ಸ್ಟೆನ್ಸ್ಗೆ ಬೋತ್ acidic character as well as a basic characters ಇರ್ತದೆ, ಸೊ ಅವುಗಳ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಆಸ್ ವೆಲ್ ಆಸ್ ಈ ಇಂಥ ಸಬ್ಸ್ಟೆನ್ಸಸ್ ಕೆಲವೊಂದು ಅದಕ್ಕೆ ಬೇಸಿಕ್ ಕ್ಯಾರೆಕ್ಟರ್ ಇರ್ತದೆ, ಬಟ್ ಥಿಯರಿ ಅದರ ಬಗ್ಗೆ ಮಾತಾಡೋದಿಲ್ಲ. ದಿಸ್ ಇಸ್ ಅ ಫಸ್ಟ್ ಥಿಯರಿ ಆಫ್ ಆಸಿಡ್ ಆ್ಯಂಡ್ ಬೇಸ್, ದಟ್ ಈಸ್ ಅರೇನಿಯಸ್ ಥಿಯರಿ ಆಫ್ ಆಸಿಡ್ ಆ್ಯಂಡ್ ಬೇಸ್. Next, one more important theory, always it is asked in the examination, that is Bronsted-Lowry theory. Bronsted, see Bronsted, ಇದೆಲ್ಲ ಸೈಂಟಿಸ್ಟ್ಗಳ ಹೆಸರು. ಬ್ರಾನ್ಸ್ಟೆಡ್ ಲೋರಿ ಥಿಯರಿ ಆಫ್ ಆಸಿಡ್ ಆ್ಯಂಡ್ ಬೇಸ್. ಬ್ರಾನ್ಸ್ಟೆಡ್ ಲೋರಿ ಥಿಯರಿ ಆಫ್ ಆಸಿಡ್ ಆ್ಯಂಡ್ ಬೇಸ್. Acid and base. This theory is also known as proton transfer theory. Proton transfer theory. Proton transfer. ಅದರ ಅರ್ಥ ಏನು? ಪ್ರೋಟಾನ್ ಅಂದ್ರೆ ಏನು? It is H plus. Okay. The second theory is Bronsted-Lowry theory. It is also known as what? Proton transfer theory. Okay. Now, what is the definition? According to Bronsted-Lowry theory, an acid is a substance. An acid is a substance which donates a proton, and base is a substance which accepts a proton. Okay. There is a difference between Arrhenius theory and Bronsted theory. Arrhenius acid andre no. What is an Arrhenius acid? According to Arrhenius, an acid is a substance when dissolved in a water, it should produce or it produces H plus ion. But Bronsted-Lowry theory, under that, according to Bronsted and Lowry, acid is a substance which donates a proton. ಇಲ್ಲಿ ಡೆಫಿನೇಷನ್ ಬೇರೆ. ಬ್ರಾನ್ಸ್ಟೆಡ್ ಮತ್ತು ಲೋರಿ ಅವರು ಆಸಿಡ್ ಮತ್ತು ಬೇಸನ್ನು ಡಿಫೈನ್ ಮಾಡುವ ರೀತಿಯೇ ಬೇರೆ. ಅವರೇನು ಹೇಳ್ತಾರೆ? ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ಸ್ ಅ ಪ್ರೋಟಾನ್. ಯಾವ ಸಬ್ಸ್ಟೆನ್ಸ್ ಪ್ರೋಟಾನ್ ಅನ್ನು ಡೊನೇಟ್ ಮಾಡ್ತದ, ಕೊಡ್ತದ? ವಾಟ್ ಡಸ್ ಇಟ್ ಮೀನ್? ಪ್ರೋಟಾನ್ ಅಂದ್ರೆ ಯಾವುದು? ಇಟ್ ಇಸ್ ನಥಿಂಗ್ ಬಟ್ H ಪ್ಲಸ್. ಹೌದಾ? H plus, that is called acid. But base is a substance which accepts a proton. ಯಾವ substance H plus ion ಅನ್ನು ತಗೊಳ್ತದ? Substance which accepts a proton, then that substance is called base. Okay.
ಸೊ ಲೆಟ್ ಮಿ ರೈಟ್ ಒನ್ ಎಕ್ಸಾಂಪಲ್. ಅರ್ಥ ಮಾಡ್ಕೊಳ್ಳಿ. HCl ನಮಗೆ ಗೊತ್ತುಂಟು ಹೌದಾ, HCl ಈಸ್ ಅನ್ ಆಸಿಡ್. ನಾವು ಕಲ್ತ್ಕೊಂಡು ಬಂದಿದ್ದೇವೆ. ಈವನ್ ಇನ್ ಕೇಸ್ ಆಫ್ ಅರೇನಿಯಸ್ ಥಿಯರಿ ವಿ ಡಿಸ್ಕಸ್ಡ್ HCl ಈಸ್ ಆನ್ ಎಕ್ಸಾಂಪಲ್ ಫಾರ್ ಅರೇನಿಯಸ್ ಆಸಿಡ್. ಈಗ ಇದೇ HCl ಅನ್ನು ಈ ಥಿಯರಿಯಲ್ಲಿ ಆಸಿಡ್ ಹೌದಾ ಅಂತ ನೋಡುವ. ಸೊ ಲೆಟ್ ಅಸ್ ರೈಟ್ HCl plus H2 water. Okay, now so I'll write the equilibrium symbol here, equilibrium. ಈಗ if I consider HCl is an acid, ನಾನು ಏನು ಮಾಡ್ತಾನೆ, HCl ಅನ್ನು ಆಸಿಡ್ ಅಂತ ಬರೀತಾನೆ. ಆಸಿಡ್ ಅಂದ್ರೇನು? ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ಸ್ ಅ ಪ್ರೋಟಾನ್. ಈಗ HCl ಅಲ್ಲಿ ಪ್ರೋಟಾನ್ ಕಾಣಿಸ್ತಾ ಉಂಟಾ? ಪ್ರೋಟಾನ್ ಅಂದ್ರೇನು? H ಪ್ಲಸ್ ಏನಾದರೂ ಕಾಣಿಸ್ತದ? ಇಲ್ಲ. ನಮಗೇನು ಕಾಣಿಸೋದು? ಬರೇ ಹೈಡ್ರೋಜನ್ ಮಾತ್ರ ಕಾಣಿಸ್ತಾ ಉಂಟು. ಸೊ H ಇದ್ದದ್ದು H ಪ್ಲಸ್ ಆಗಬೇಕಿದ್ರೆ ವಾಟ್ ವಿ ಹ್ಯಾವ್ ಟು ಡೂ? ವಿ ಶುಡ್ ರಿಮೂವ್ ಒನ್ ಇಲೆಕ್ಟ್ರಾನ್. ಇನ್ ಕೇಸ್ ಆಫ್ ಹೈಡ್ರೋಜನ್ ದೇರ್ ಈಸ್ ಒನ್ ಪ್ರೋಟಾನ್ ಆಸ್ ವೆಲ್ ಆಸ್ ಒನ್ ಇಲೆಕ್ಟ್ರಾನ್. ಹೌದಾ? ನಮಗೆ H ಪ್ಲಸ್ ಆಗಬೇಕಿದ್ರೆ, H ಪ್ಲಸ್ ಅಂದ್ರೆ ಅರ್ಥ ಎಂತ? ಅಲ್ಲಿ ಒಂದೇ ಪ್ರೋಟಾನ್ ಮಾತ್ರ ಉಳ್ಕೊಂಡಿದೆ. ನಾನೇನು ಮಾಡಬೇಕು? In between hydrogen and chlorine there is a presence of covalent bond. ಕರೆಕ್ಟ್. ಈಗ ಹೈಡ್ರೋಜನ್ ಇದ್ದದ್ದು H ಪ್ಲಸ್ ಆಗಿ ಹೋಗಬೇಕು. ಯಾಕೆ ಹೋಗಬೇಕು? ಬಿಕಾಸ್ ಆಸಿಡ್ ಅಂತ ಹೇಳಿದ್ರೆ ಅದು ಪ್ರೋಟಾನ್ ಅನ್ನು ಡೊನೇಟ್ ಮಾಡಬೇಕು. ಸೊ HCl ಅಲ್ಲಿರುವಂಥ H ಪ್ಲಸ್ ಆಗಿ ಹೋಗಬೇಕು. ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ, ಸಿ ಇನ್ ದಿಸ್ ಹಿಯರ್ ಇಟ್ ಈಸ್ ಅ ಸಿಂಗಲ್ ಬಾಂಡ್. ದೇರ್ ಈಸ್ ಆಕ್ಚುಲಿ ಇನ್ ಸಿಂಗಲ್ ಬಾಂಡ್ ದೇರ್ ಆರ್ 2 electrons, ರೈಟ್? ಅಥವಾ 1 pair electrons. ಒಂದು ಸಿಂಗಲ್ ಬಾಂಡ್ ಅಂತ ಹೇಳಿದ್ರೆ 2 electrons ಇರ್ತದೆ. ಡಬಲ್ ಬಾಂಡ್ ಮೀನ್ಸ್ 4 electrons. ಟ್ರಿಪಲ್ ಬಾಂಡ್ ಮೀನ್ಸ್ 6 electrons. ಈಗ HCl ಅಲ್ಲಿ ಹೈಡ್ರೋಜನ್ ಮತ್ತು ಕ್ಲೋರಿನ್ ಮಿಡಲ್ ಅಲ್ಲಿ ವಿ ಹ್ಯಾವ್ 2 electrons ಆ್ಯಂಡ್ Cl ಇಟ್ ಇಸ್ ಕ್ಲೋರಿನ್. ಕ್ಲೋರಿನ್ನ ಐಡಿಯಾ ಉಂಟು ನಿಮಗೆ, ಆಲ್ರೆಡಿ ಚಾಪ್ಟರ್ಸ್ ಆಗಿದೆ. ಹೌದಾ? ಕ್ಲೋರಿನ್ ಅನ್ನುವಂಥದ್ದು ಪಿರಿಯಾಡಿಕ್ ಟೇಬಲ್ ಅಲ್ಲಿ 17 ಗ್ರೂಪಲ್ಲಿ ಬರ್ತದೆ. ಹ್ಯಾಲೋಜನ್ಸ್. ಹೌದಾ? ಹ್ಯಾಲೋಜನ್ಸ್ ಈವನ್ 10th ಸ್ಟ್ಯಾಂಡರ್ಡಲ್ಲಿ ಇತ್ತು ನಿಮಗೆ. ಅದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಕಲ್ತಿದ್ದೀರಿ ಅಂದ್ಕೊಂಡಿದ್ದೇನೆ. ಅಲ್ಲಿ ಗ್ರೂಪ್ 17 ಅದರಲ್ಲಿ ಬರ್ತದೆ ಈ ಎಲಿಮೆಂಟ್. ಹೌದಾ? ದೇ ಆರ್ ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ ಅಂತ ಹೇಳ್ತೀರಿ. ಸೊ ಈಗ ಫ್ಲೋರಿನ್ ಇರ್ಬೋದು, ಎಫ್ ಕ್ಯಾಪಿಟಲ್ ಲೆಟರ್ ಎಫ್ ಅಲ್ಲಿ ಬರೀತೀರಿ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅವುಗಳೆಲ್ಲ ಏನು? ಅವುಗಳೆಲ್ಲ ಹ್ಯಾಲೋಜನ್ಸ್. ಸೊ ಹ್ಯಾಲೋಜನ್ಸ್ಗೆ ಒಂದು ಸ್ಪೆಷಲ್ ಪ್ರಾಪರ್ಟಿ ಇರ್ತದೆ. ದೇ ಆರ್ ಇಲೆಕ್ಟ್ರೋನೆಗೇಟಿವ್ ಎಲಿಮೆಂಟ್ಸ್. ನೆನ್ಪಿಟ್ಕೊಳ್ಳಿ, ಇಲೆಕ್ಟ್ರೋನೆಗೇಟಿವಿಟಿ. ವಾಟ್ ಇಸ್ ಇಲೆಕ್ಟ್ರೋನೆಗೇಟಿವಿಟಿ? ಇಟ್ ಈಸ್ ದ ಅಬಿಲಿಟಿ ಆಫ್ ಅನ್ ಎಲಿಮೆಂಟ್ ಟು ಅಟ್ರಾಕ್ಟ್ ದ ಇಲೆಕ್ಟ್ರಾನ್ಸ್. ಒಂದು ಎಲಿಮೆಂಟಿಗೆ, ಒಂದು ಧಾತುವಿಗೆ ಇಲೆಕ್ಟ್ರಾನ್ಸ್ ಅನ್ನು ಅಕ್ಸೆಪ್ಟ್ ಮಾಡುವ ಟೆಂಡೆನ್ಸಿ, ದಟ್ ಈಸ್ ಕಾಲ್ಡ್ ಇಲೆಕ್ಟ್ರೋನೆಗೇಟಿವಿಟಿ. ಓಕೆ. ಈಗ ವೆನ್ ಕಂಪೇರ್ ಟು ಹೈಡ್ರೋಜನ್, ಹೈಡ್ರೋಜನಿಗೆ ಕಂಪೇರ್ ಮಾಡಿದರೆ ಕ್ಲೋರಿನಿಗೆ ಈ ಸಿಂಗಲ್ ಬಾಂಡಲ್ಲಿರುವಂಥ ಇಲೆಕ್ಟ್ರಾನ್ಗಳನ್ನು ಅದರ ಕಡೆಗೆ ಎಳ್ಕೊಳ್ಳುವಂಥ ಕೆಪಾಸಿಟಿ ಜಾಸ್ತಿ ಇರ್ತದೆ. ಅಂಡರ್ಸ್ಟುಡ್? ಸೊ ಕ್ಲೋರಿನ್ ಇಟ್ ಹ್ಯಾಸ್ ಗಾಟ್ ಮೋರ್ electronegativity character. That means it has more ability to gain the electrons towards itself. ಹಾಗಾಗಿ ಇಲ್ಲಿರುವ ಇಲೆಕ್ಟ್ರಾನ್ಸ್ ಎಲ್ಲ ಇದರ ಕಡೆಗೆ ಬಂದರೆ ಆಟೋಮೆಟಿಕಲಿ ಏನಾಯಿತು? ಈ ಬಾಂಡ್ ಕ್ಲೀವೇಜ್ ಆಗ್ತದೆ. ಹೌದಾ? ಹೈಡ್ರೋಜನ್ಗೆ ಇಲೆಕ್ಟ್ರಾನ್ ಆ ಕಡೆ ಹೋಗೋದಿಲ್ಲ. ಸೊ ಇದ್ದದ್ದು ಈ ಬಾಂಡ್ ಕ್ಲೀವ್ ಆಗ್ತದೆ. ಇಟ್ ಕ್ಲೀವ್ಸ್ ಆರ್ ಇಟ್ ಬ್ರೇಕ್ಸ್. ಸೊ ಇಟ್ ಬಿಕಮ್ಸ್ H ಪ್ಲಸ್. ಅರ್ಥ ಆಗ್ತಾ ಉಂಟಾ? ಸೊ H ಪ್ಲಸ್ ಹೋಯಿತು, ಏನು ಉಳ್ಕೊಳ್ತದೆ ಅಲ್ಲಿ? ಬರೇ Cl. ಬರೀ Cl ಅಲ್ಲ, ಅಲಾಂಗ್ ವಿತ್ ಇಲೆಕ್ಟ್ರಾನ್ಸ್. ಇದರ ಮೇಲೆ ನಾನು ಏನು ಬರೀಬೇಕು? ಮೈನಸ್ ಅಂತ ಬರೀಬೇಕು. ಸೊ ನಾನಿಲ್ಲಿ ನೋಡಿ ಹೇಗೆ ಬರೀತಾನೆ? Cl ಮೈನಸ್. ಯಾಕೆ Cl ಮೈನಸ್ ಬರ್ದೆ? ನಮ್ಮಲ್ಲಿ H ಪ್ಲಸ್ ಎಲ್ಲಿದೆ? ಇದೆ, ಅದು ಇಲ್ಲಿದೆ ನೋಡಿ. HCl ಅಲ್ಲಿ HCl ಆಸಿಡ್ ಆಗಬೇಕಿದ್ರೆ ಯಾವ ಆಸಿಡ್? ಬ್ರಾನ್ಸ್ಟೆಡ್ ಆಸಿಡ್ ಆಗಬೇಕಿದ್ರೆ ಏನಾಗಬೇಕು? ಇಟ್ ಶುಡ್ ಡೊನೇಟ್ಸ್ ಅ ಪ್ರೋಟಾನ್. HCl ಅಲ್ಲಿ ಇರುವಂಥ H ಪ್ರೋಟಾನ್ ಆಗಿ ಹೋಗಬೇಕು. ಹೋಗಿದೆ. ಹೋದ ಮೇಲೆ ಉಳಿದದ್ದು ಯಾವುದು? Cl ಮೈನಸ್. ಮೈನಸ್ ಎಲ್ಲಿಂದ ಬಂತು? ಈ ಇಲೆಕ್ಟ್ರಾನ್ಸ್ ಅದರ ಕಡೆಗೆ ಶಿಫ್ಟ್ ಆಗಿದೆ. ಯಾಕೆ? ಇದಕ್ಕೆ ಇಲೆಕ್ಟ್ರಾನ್ಸ್ ಅನ್ನು ಅಕ್ಸೆಪ್ಟ್ ಮಾಡುವ ಟೆಂಡೆನ್ಸಿ ಜಾಸ್ತಿ. ಕ್ಲಿಯರ್? ಸೊ HCl ಅಲ್ಲಿರುವಂಥ ಪ್ರೋಟಾನ್ ಡೊನೇಟ್ ಆಗಿದೆ. ಇಟ್ ಗಿವ್ಸ್ Cl ಮೈನಸ್.
ಇಲ್ಲಿಗೆ ಮುಗಿಲಿಲ್ಲ. ನೆಕ್ಸ್ಟ್ ಡೆಫಿನೇಷನ್ ನೋಡಿ, ಅ ಬೇಸ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಆಕ್ಸೆಪ್ಟ್ ಅ ಪ್ರೋಟಾನ್. ಈಗ HCl ಆಸಿಡ್ ಅಂತ ಬರೆದೆ, ನಾನು ಇದರ ಪಕ್ಕ H2O ಉಂಟು, ನಾನೇನು ಬರಿತೇನೆ, ಅದನ್ನು ಬೇಸ್ ಅಂತ ಬರಿತೇನೆ. ಈಗ ಬೇಸ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಆಕ್ಸೆಪ್ಟ್ ಅ ಪ್ರೋಟಾನ್. ಇದೇನು ಮಾಡಬೇಕು, H2O, ಪ್ರೋಟಾನ್ ಅಂದರೆ ಯಾವುದು, ಪ್ರೋಟಾನ್ ಇಸ್ ನಥಿಂಗ್ ಬಟ್ H+. ಕ್ಲಿಯರ್, H+ ಅಲ್ವಾ. ಸೊ H2O ಪ್ರೋಟಾನ್ ಅನ್ನು ತಗೊಳ್ಬೇಕು. ಎಲ್ಲಿದೆ ಪ್ರೋಟಾನ್, ಈ ಆಸಿಡಿಂದ ಪ್ರೋಟಾನ್ ಹೋಗಿದೆ, ಹೌದಾ, ನಮ್ಮಲ್ಲಿ H+ ಇದೆ. that H+ now received by a base. ಯಾಕೆ, ಬಿಕಾಸ್ a base is the one which always accept, which receives a proton. ಪ್ರೋಟಾನ್ ಅನ್ನು ಯಾವುದು ತಗೊಳ್ತದ, that is always Bronsted base. ಈಗ ನಾನೇನು ಮಾಡಬೇಕು, ಇಲ್ಲಿ H2O ಇದೆ, ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತಾನೆ. ವಾಟರ್ ಅಂತ ಹೇಳಿದ್ರೆ ಆಕ್ಚುಯಲ್ ಸ್ಟ್ರಕ್ಚರ್ H2O ಅಲ್ವಾ, ಇಲ್ಲಿ ಆಕ್ಸಿಜನ್ ಜೊತೆ 2 ಹೈಡ್ರೋಜನ್ ಆಟಮ್ಗಳು ಬಾಂಡೆಡ್ ಆಗಿದೆ. ದಿಸ್ ಇಸ್ ದ ಸ್ಟ್ರಕ್ಚರ್. ಇದು ಬಾಂಡಿಂಗ್ ನಿಮಗೆ ಎಕ್ಸ್ಪ್ಲನೇಷನ್ ಗೊತ್ತಿದೆ ಅಂದ್ಕೊಳ್ತಾನೆ. ಇನ್ H2O ಅಲ್ಲಿ ಅಟ್ ದ ಸೆಂಟರ್ ವಿ ಹ್ಯಾವ್ ಆಕ್ಸಿಜನ್ ಆಟಮ್, ರೈಟ್, ಅಟ್ ದ ಸೆಂಟರ್ ವಿ ಹ್ಯಾವ್ ಆಕ್ಸಿಜನ್ ಆಟಮ್. So what is the atomic number? 8. Oxygen atomic number ಎಷ್ಟು, 8. Clear? So oxygen atomic number 8 ಅಲ್ವಾ. ನಿಮಗೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಕಲ್ತಾಗಿದೆ. 1s2, 2s2, 2p6, 4, 2p4 ಆಗುತ್ತೆ, ಸರಿಯಲ್ಲ. ಈಗ ಲಾಸ್ಟ್ ಶೆಲ್ ನೋಡಿ, 2s ಮತ್ತು 2p ಅಂದರೆ ಇಟ್ ಈಸ್ ಅ ಔಟರ್ ಮೋಸ್ಟ್ ಶೆಲ್, ಹೌದಾ. ಆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್, ದೆರ್ ಆರ್ 6 electrons. ನಾನು ಹೇಗೆ ಬರಿಬೇಕು, ನಾನಿಲ್ಲಿ ಬಾಕ್ಸ್ ಆರ್ಬಿಟಲ್ ಡಯಾಗ್ರಾಮ್ ಬರೆದ್ರೆ ದಿಸ್ ಈಸ್ 2s, ದಿಸ್ ಈಸ್ 2p. ಓಕೆ, ಸೊ ಆಕ್ಸಿಜನ್ 2s ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ, 2. ಇಲೆಕ್ಟ್ರಾನ್ ಅನ್ನು ಬರೆಯುವ ಕ್ರಮ ಗೊತ್ತಿರ್ಬೋದು ನಿಮಗೆ. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 10th ಅಲ್ಲಿ ಉಂಟು. ಕೆಲವರಿಗೆ ಈ ಥರ ಬರೆಯೋದು ಗೊತ್ತಾಗ್ಲಿಕ್ಕಿಲ್ಲ. ಸೊ ಜಸ್ಟ್ ಇದು ಆ್ಯಕ್ಚುಲಿ ಬೇಡ, ನಿಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಬರಿತಾ ಇದ್ದಾನೆ. ಸೊ 2s ಅಲ್ಲಿ 2 ಇಲೆಕ್ಟ್ರಾನ್ ನೋಡಿ, ಇಲೆಕ್ಟ್ರಾನ್ ಬರೆಯುವ ಕ್ರಮ ಹೀಗೆ. ಆಮೇಲೆ 2p, p ಆರ್ಬಿಟಲ್ ಅಲ್ಲ, ನ್ಯೂಕ್ಲಿಯಸ್ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ ಇರ್ತದೆ, ಅದರ ಸುತ್ತ ಆರ್ಬಿಟ್ಗಳಿರ್ತದೆ. ಅರ್ಥ ಆಗ್ತದಾ, ನೀವು K ಶೆಲ್, L ಶೆಲ್, M, N ಅಂತ ಕಲ್ತಿದ್ದೀರಿ. ಸೊ ಅರೌಂಡ್ ದ ನ್ಯೂಕ್ಲಿಯಸ್ ದ ಫಸ್ಟ್ ಶೆಲ್ ಈಸ್ K ಶೆಲ್, K ಕವಚ. ಅದರಲ್ಲಿ ಇನ್ನೊಂದು ಸಬ್ಶೆಲ್ ಇದೆ, ಯಾವುದು, S ಆರ್ಬಿಟಲ್. ಇನ್ ದ ಸೆಕೆಂಡ್ ಶೆಲ್ ವಿ ಹ್ಯಾವ್ L ಶೆಲ್ ಇಟ್ ಇಸ್. ಓಕೆ, ಇನ್ L ಶೆಲ್ ದೆರ್ ಆರ್ 2 ಸಬ್ ಶೆಲ್ಸ್, ಒಂದು S, ಒಂದು P. ಅರ್ಥ ಆಗ್ತಾ ಉಂಟಾ. ಆಮೇಲೆ ಥರ್ಡ್ ಶೆಲ್ ಯಾವುದು, M ಶೆಲ್ ಅಂತ ಬರ್ತದೆ. ನೆಕ್ಸ್ಟ್ ಫೋರ್ತ್ N ಶೆಲ್ ಬರ್ತದೆ. ಈಗ ಫಸ್ಟ್ ಶೆಲ್ K ಶೆಲ್ ಅಲ್ವಾ, ಅದರಲ್ಲಿ ಒಳಗಡೆ ಒಂದು ಸಬ್ ಶೆಲ್ ಇರ್ತದೆ, ಅದನ್ನು S ಅಂತ ಹೇಳ್ತಾರೆ, S ಆರ್ಬಿಟಲ್. ಸೆಕೆಂಡ್ ಶೆಲ್ L, ಅದರಲ್ಲಿ S ಕೂಡ ಇರ್ತದೆ, P ಕೂಡ ಇರ್ತದೆ. ಮೂರನೇದ್ದು M ಶೆಲ್, ಅದರಲ್ಲಿ S ಇರ್ತದೆ, P ಆರ್ಬಿಟಲ್ ಇರ್ತದೆ, D ಇರ್ತದೆ, S-P-D. ಫೋರ್ತ್ ಇದ್ದು ಯಾವುದು, N ಶೆಲ್, KL-M-N, ಅದರಲ್ಲಿ S ಇರ್ತದೆ, P-D-F. ಇಲೆಕ್ಟ್ರಾನ್ಸ್ ಅನ್ನು ಈಗ ಇಲೆಕ್ಟ್ರಾನ್ಸ್ ಎಲ್ಲಿರೋದು, ನ್ಯೂಕ್ಲಿಯಸ್ನ ಸುತ್ತ ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಾ ಇರೋದು. ಆ ಆರ್ಬಿಟಲ್ ಎಲ್ಲ ಕಡೆ ಒಟ್ಟೆ ಇರೋದಿಲ್ಲಲ್ಲ ಇಲೆಕ್ಟ್ರಾನ್ಸ್. ಈಗ ಆಕ್ಸಿಜನ್ ಅಲ್ಲಿ 8 ಇಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಒಂದೊಂದಾಗಿ ಫಿಲ್ ಆಗಬೇಕು. ಅದು ಫಸ್ಟ್ ಎಲ್ಲಿ ಫಿಲ್ ಆಗಬೇಕು, ನ್ಯೂಕ್ಲಿಯಸ್ಗೆ ಫಸ್ಟ್ ಸಿಗುವಂಥ ಶೆಲ್ ಯಾವುದು, ದಟ್ ಈಸ್ K ಶೆಲ್. ಆದರೆ K ಶೆಲ್ ಅಲ್ಲಿ ಓನ್ಲಿ 1 ಆರ್ಬಿಟಲ್, S ಆರ್ಬಿಟಲ್ ಮಾತ್ರ ಇದೆ, ಹೌದಾ. ಸೊ ನಾನೇನು ಬರ್ದಿದ್ದೆ ನೋಡಿ, 1 ಅಂತ ಬರ್ದಿದ್ದೇನೆ. ವೈ ಇಟ್ ಇಸ್ 1, ಫಸ್ಟ್ ಶೆಲ್ S. 1 ಅದರಲ್ಲಿ ಇರುವುದು ಯಾವುದು, S ಆರ್ಬಿಟಲ್. ಪ್ರತಿ ಆರ್ಬಿಟಲ್ ಅಲ್ಲಿ ನಿಮಗೆ ಗೊತ್ತುಂಟು, ಬರೇ 2 ಇಲೆಕ್ಟ್ರಾನ್ಸ್ ಮಾತ್ರ ಆಕ್ಯುಪೈ ಆಗ್ಬೋದು, ಹೌದಾ. 2 ಇಲೆಕ್ಟ್ರಾನ್ಸ್ ಮಾತ್ರ ಆಕ್ಯುಪೈ ಆಗ್ಲಿಕ್ಕೆ ಜಾಗ ಇರೋದು. ಸೊ ಐ ಹ್ಯಾವ್ ರಿಟನ್ 1s2. ನೆಕ್ಸ್ಟ್ 1s ಅಲ್ಲಿ ಫಿಲ್ ಆಯ್ತಲ್ಲ ಇಲೆಕ್ಟ್ರಾನ್, ನಮ್ಮಲ್ಲಿ 8 ಇಲೆಕ್ಟ್ರಾನ್ಸ್ ಇಲ್ವಾ, ಇನ್ನು 6 ಇದೆ. ನೆಕ್ಸ್ಟ್ ಶೆಲ್ಲಿಗೆ ಹೋಗ್ಬೇಕು, ಯಾವುದು, ಸೆಕೆಂಡ್ ಶೆಲ್, 2 ಅಂತ ಬರ್ದಿದೆ ನೋಡಿ, 2. ಅದರಲ್ಲಿ S ಉಂಟಾ, S ಅಲ್ಲಿ 2 ಇಲೆಕ್ಟ್ರಾನ್ಸ್ ಫಿಲ್ ಆಗಲಿಕ್ಕೆ ಜಾಗ. ಇನ್ನೊಂದು ಸೆಕೆಂಡ್ ಶೆಲ್ ಅಲ್ಲಿ ಇನ್ನೊಂದು ಆರ್ಬಿಟಲ್ ಉಂಟು, P ಆರ್ಬಿಟಲ್. ಸೊ 2s ಅಲ್ಲಿ 2 ಇಲೆಕ್ಟ್ರಾನ್ಸ್ ಹೋದ ಮೇಲೆ ಎಲ್ಲಿಗೆ ಹೋಗಬೇಕು, Pಗೆ. 2 P
ಇಲ್ಲಿ 4 ಎಲೆಕ್ಟ್ರಾನ್ಸ್ ಆಯಿತು, ಇನ್ನು 4 ಮಾತ್ರ, ಅದನ್ನು 2p4 ಬರೆದಿದ್ದಾನೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದಾನೆ. ಒಂದು ವೇಳೆ 10 ಆಗಿದ್ರೆ, ಇಲ್ಲಿ 10 ಎಲೆಕ್ಟ್ರಾನ್ಸ್ ಇದ್ದರೆ 2p6 ಆಗ್ತದೆ. ಕ್ಲಿಯರ್? ಸೊ ಅದನ್ನೇ ನಾನು, ಇದು ಲಾಸ್ಟ್ ಶೆಲ್ ಹೌದಾ, ಯಾಕೆ ಆಕ್ಸಿಜನಲ್ಲಿ ಇರೋದು 8 ಎಲೆಕ್ಟ್ರಾನ್ಸ್, ಅದರ ಔಟರ್ ಮೋಸ್ಟ್ ನ್ಯೂಕ್ಲಿಯಸ್ಸಿಂದ ಹೊರಗಿನ ಶೆಲ್ ಯಾವುದು, ಇದೆರಡು. ಅಂದರೆ ಇದು ಸೆಕೆಂಡ್ ಶೆಲ್ ಅಲ್ವಾ, ಎಲ್ ಶೆಲ್, ಅದರಲ್ಲಿ 2 ಆರ್ಬಿಟಲ್ಸ್. ಸೊ 2s ಅಲ್ಲಿ 2 ಎಲೆಕ್ಟ್ರಾನ್, 2p ಅಲ್ಲಿ ಎಷ್ಟು 4. ನಾನು ಅದನ್ನು 2p ಅಲ್ಲಿ ಅದು ಯಾಕೆ 3 ಬರೆದಿದ್ದೇನೆ ಅಂತ ಹೇಳಿದ್ರೆ 2p ಆರ್ಬಿಟಲ್ ಅಲ್ಲಿ ಒಳಗಡೆ 2px ಉಂಟು, 2py ಉಂಟು, 2pz. p ಆರ್ಬಿಟಲಲ್ಲಿ ಮತ್ತೆ 3 ಇದೆ. ನಿಮಗೆ ಅದು ಡಿಟೇಲ್ ಆಗಿ ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ ಉಂಟು, ಅದರಲ್ಲಿ ಬರ್ತದೆ ಇದೆಲ್ಲ ಇಲೆಕ್ಟ್ರಾನ್ ಫಿಲ್ ಮಾಡೋದು. ತುಂಬ ವರಿ ಮಾಡಬೇಡಿ, ಜಸ್ಟ್ ನಮಗೆ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಆಗಲಿಕ್ಕೆ ಮಾತ್ರ ನಾನು ಬರಿತಾ ಇದ್ದೇನೆ. ಓಕೆ, ಸೊ ಇಲ್ಲಿ ಪಿ ಯಲ್ಲಿ 3 ಆರ್ಬಿಟಲ್ ಇರ್ತದೆ. ಡಿಗೆ ಹೋದರೆ ಮತ್ತೆ 5 ಬರಿಬೇಕು. ಇದು ಗೊತ್ತಾಗದಿದ್ರೆ ಮತ್ತೆ ಕೇಳಿ ನನ್ನ ಹತ್ರ. ಸೊ 2p4 ಅಂತ ಹೇಳಿದ್ರೆ 1 2 3 4 ಇಲೆಕ್ಟ್ರಾನನ್ನು ಫಿಲ್ ಮಾಡಬೇಕು ಒಂದೊಂದಾಗಿ. ಅರ್ಥ ಆಯ್ತಾ? ಈಗ ಇಲ್ಲಿ 2s ಅಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಆಗಿದೆ, 2p ಯಲ್ಲಿ 1 ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಆಗಿದೆ, ಇನ್ನೆರಡರಲ್ಲಿ ಒಂದೊಂದು ಇಲೆಕ್ಟ್ರಾನ್ ಉಂಟು. ಆ್ಯಕ್ಚುಲಿ ಒಂದು ಬಾಂಡ್ ಆಗಬೇಕಿದ್ರೆ ಒಂದು ಆಟಮಿನ 1 ಎಲೆಕ್ಟ್ರಾನ್, ಇನ್ನೊಂದು ಆಟಮಿನ ಇನ್ನೊಂದು ಎಲೆಕ್ಟ್ರಾನ್ ಬೇಕು. ಈಗ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟದ್ದು ವಾಟ್ರಲ್ಲಿ, ಹೌದಾ? ಅಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಿಡ್ಲಲ್ಲಿ ಒಂದು ಬಾಂಡ್ ಆಗಿದೆ, ಅಂದರೆ 2 ಎಲೆಕ್ಟ್ರಾನ್ ಬೇಕಿತ್ತು. ಅದೆಲ್ಲಿಂದ? ಒಂದು ಅಲ್ಲಿ ಇದು ಆಕ್ಸಿಜನ್ ಇದಲ್ವಾ, ಇಲ್ಲಿ 1 ಎಲೆಕ್ಟ್ರಾನ್ ನೋಡಿ ಅದು, ಇನ್ನೊಂದು ಹೈಡ್ರೋಜನಲ್ಲಿ 1 ಎಲೆಕ್ಟ್ರಾನ್ ಉಂಟಾ, ಅಟಾಮಿಕ್ ನಂಬರ್ 1 ಅಲ್ವಾ, 1s1 ಎಲೆಕ್ಟ್ರಾನ್ ಕಾನ್ಫಿಗರೇಷನ್. ಈ 1 ಎಲೆಕ್ಟ್ರಾನ್ ಅದೆರಡು ಸೇರಿ ಇಲ್ಲಿ ಬಾಂಡ್ ಬಂದಿದೆ. ಅಗೇನ್ ಇಲ್ಲಿ ಒಂದು ಬಾಂಡ್, ಅದು ಇನ್ನೊಂದು ಹೈಡ್ರೋಜನ್, ಅದರಲ್ಲಿ ಕೂಡ 1 ಎಲೆಕ್ಟ್ರಾನ್ ಇತ್ತು. ಇಲ್ಲಿ ಇಲೆಕ್ಟ್ರಾನ್ ಎಲ್ಲಿಂದ, ಅಲ್ಲಿ ನೋಡಿ ಲಾಸ್ಟಲ್ಲಿ 1 ಎಲೆಕ್ಟ್ರಾನ್ ಇದೆ, ಹೌದಾ? ಒಂದು ಬಾಂಡ್ ಆಗಬೇಕಿದ್ರೆ 2 ಎಲೆಕ್ಟ್ರಾನ್ಸ್ ಆಗಬೇಕು. ಸೊ ಅದು ಇಲ್ಲಿ ಶೇರ್ ಆಯಿತು. ಆಮೇಲೆ 2s ಮತ್ತು ಇಲ್ಲಿ ಇದನ್ನು 2px ಅಂತ ಹೇಳ್ತೇವೆ. ಇಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ 4 ಎಲೆಕ್ಟ್ರಾನ್ಸ್ ಹಾಗೆ ಉಂಟು. ಆ ಉಳಿದ 2 ಎಲೆಕ್ಟ್ರಾನ್ಸ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಯಿತು, ಹೌದಾ? ಬಾಂಡಿಂಗಲ್ಲಿ ಇನ್ವಾಲ್ವ್ ಆಯಿತು, ಆದರೆ 4 ಎಲೆಕ್ಟ್ರಾನ್ಸ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಲಿಲ್ಲ. ಅದನ್ನು ಹೇಗೆ ಬರಿಬೇಕು? ಆಕ್ಸಿಜನ್ನ ಮೇಲೆ, ಯಾಕೆ ಅದು ಆಕ್ಸಿಜನ್ ಇದಲ್ವಾ, ಸೊ ಆಕ್ಸಿಜನ್ ಮೇಲೆ ಈ ಥರ ಡಾಟಲ್ಲಿ ಬರೆಯುವ ಕ್ರಮ. ಇದನ್ನು ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಲೋನ್ ಪೇರ್ ನೀವು ನ್ಯೂಕ್ಲಿಯೋಫೈಲ್ಸ್ ಫಸ್ಟ್ ಚಾಪ್ಟ್ರಲ್ಲಿ ಕಲ್ತಿದ್ದೀರಿ. ನ್ಯೂಕ್ಲಿಯೋಫೈಲ್ಸ್ ಇಲೆಕ್ಟ್ರೋಫೈಲ್ಸಲ್ಲಿ ಕಲಿಯುವಾಗ ಅಲ್ವಾ, ವಾಟರ್ H2 ಆಸ್ ಅನ್ ಎಕ್ಸಾಂಪಲ್ ಫಾರ್ ನ್ಯೂಕ್ಲಿಯೋಫೈಲ್ ಅಂತ ಬರೆದಿದ್ದೀರಿ. ಯಾಕೆ? ಬಿಕಾಸ್ ಆನ್ ಆಕ್ಸಿಜನ್ ಆಟಮ್ ದೆರ್ ಆರ್ ಎಕ್ಸೆಸ್ ಇಲೆಕ್ಟ್ರಾನ್ಸ್, ಅಲ್ಲಿ ಜಾಸ್ತಿ ಇಲೆಕ್ಟ್ರಾನ್ ಉಂಟು. ಅವುಗಳು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗದೇ ಇರುವಂಥ ಇಲೆಕ್ಟ್ರಾನ್ಸ್, ಅವುಗಳನ್ನು ಏನು ಹೇಳ್ತೇವೆ? ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಅಂತ ಹೇಳ್ತೇವೆ. ಸೊ H2 ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ಆಟಮಲ್ಲಿ ಅದರ ಮೇಲೆ ಏನಿರ್ತದೆ? ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಇರ್ತದೆ. ಅರ್ಥ ಆಯ್ತಾ? ಈಗ ಅಂದರೆ H2 ಅಲ್ವಾ, ಆಕ್ಸಿಜನ್ ಮೇಲೆ ಈ ಥರ ಇದ್ದರೆ ಡಾಟೆಡ್ ಅಲ್ಲಿ 4 ಡಾಟ್ಸ್ ಬರೆದ್ರೆ ಅದು ಇಲೆಕ್ಟ್ರಾನ್ಸ್. ಯಾವ ಇಲೆಕ್ಟ್ರಾನ್ಸ್? ಎಕ್ಸೆಸ್ ಹೈಡ್ರೋಜನ್ ಜೊತೆ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗದೇ ಇರುವ ಇಲೆಕ್ಟ್ರಾನ್ಸ್. ಈಗ ನಾನೇನು ಹೇಳಿಕ್ಕೆ ಹೊರಟದ್ದು, ಬೇಸ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಆಕ್ಸೆಪ್ಟ್ ಅ ಪ್ರೋಟಾನ್. ನಮ್ಮಲ್ಲಿ ಆ್ಯಸಿಡ್ ಇತ್ತು, ಅದು H+ ಅನ್ನು ಡೊನೇಟ್ ಮಾಡಿದೆ, ಇಲ್ಲಿದೆ. ಆ H+ ಅನ್ನು ಈ ಬೇಸು ತಗೊಳ್ತದೆ. ಇಲ್ಲಿ H+ ಅಲ್ಲಿ ಯಾವುದೇ ಇಲೆಕ್ಟ್ರಾನ್ ಇಲ್ಲ, ಹೌದಾ? ಯಾವುದೇ ಇಲೆಕ್ಟ್ರಾನ್ ಇಲ್ಲ. ಈಗ ಏನು ಮಾಡಬೇಕು? H2O ಬೇಸಾದ ಕಾರಣ ಅದು ನೋಡಿ, HCl is an Bronsted acid. What is Bronsted, Lowry? Acid. Acid is a substance which donate a proton. HCl ಅಲ್ಲಿ HCl acid ಅಂತ ಹೇಳಿದ್ರೆ H+ ಅನ್ನು ಕೊಡಬೇಕು, ಕೊಟ್ಟಿದೆ, ಹೌದಾ? ಬೇಸ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಅಕ್ಸೆಪ್ಟ್ ಪ್ರೋಟಾನ್ ಅನ್ನು ತಗೊಳ್ಬೇಕು. ಈ H+ ಅನ್ನು ಇದು ತಗೊಳ್ಬೇಕಾದ್ರೆ ಡೈರೆಕ್ಟ್ ತಗೊಳ್ಳಿಕ್ಕೆ ಆಗುದಿಲ್ಲ. ಈಗ ಕೊಡು ಅಂತೇಳಿ ಆಗುದಿಲ್ಲ. ಏನು ಮಾಡಬೇಕು? ಇದಕ್ಕೆ ಇಲೆಕ್ಟ್ರಾನ್ ಕೊಡಬೇಕಲ್ಲ. ಈಗ H+ ಇಲ್ಲಿದೆ, H+ ಇಲ್ಲಿ ಬರೀತಾನೆ, ಫ್ರೀಯಾಗಿ ಉಂಟು. ಇದು ಬೇಸ್ ಅಂತ ಹೇಳಿದ್ರೇನು? ಇಲ್ಲಿ ವಾಟರನ್ನು ಬೇಸ್ ಅಂತ ಬರೆದಿದ್ದಾನೆ. ಬೇಸ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಅಕ್ಸೆಪ್ಟ್ ಪ್ರೋಟಾನ್. ಇದನ್ನು ತಗೊಳ್ಬೇಕಿದ್ರೆ ಇದಕ್ಕೆ ಇಲೆಕ್ಟ್ರಾನ್ ಕೊಡಬೇಕು. ಎಲ್ಲಿಂದ ಕೊಡ್ತದೆ? ಆಕ್ಸಿಜನಲ್ಲಿ 4 ಎಲೆಕ್ಟ್ರಾನ್ಸ್ ಜಾಸ್ತಿ ಉಂಟು, ಅದರಲ್ಲಿ 2 ಎಲೆಕ್ಟ್ರಾನ್ಸನ್ನು H+ಗೆ ಕೊಟ್ಟು ಇದನ್ನು ತಗೊಳ್ತದೆ. ಇದನ್ನು ತಗೊಳ್ಳುವಾಗ ಆಲ್ರೆಡಿ 2 ಹೈಡ್ರೋಜನ್ ಇತ್ತಲ್ಲಿ, ಏನಾಗ್ತದೆ? ಅದು ಇಟ್ ಬಿಕಮ್ಸ್ H3.
ಹೌದಾ H2 ಇತ್ತು, ಇನ್ನೊಂದು H ಹೋಯ್ತಲ್ಲಿ H3, ಆಮೇಲೆ ಆಕ್ಸಿಜನ್ ಅಷ್ಟೇಯಾ? ಅಲ್ಲ, ಇಲ್ಲಿ ಆಕ್ಸಿಜನ್ ಅಲ್ಲಿ 4 ಇಲೆಕ್ಟ್ರಾನ್ಸ್ ಎಕ್ಸ್ಟ್ರಾ ಇತ್ತಲ್ಲ, ಅದರಲ್ಲಿ 2 ಇಲೆಕ್ಟ್ರಾನ್ಸ್ H+ಗೆ ಕೊಟ್ಟು ಅಲ್ಲಿ ಒಂದು ಬಾಂಡ್ ಕ್ರಿಯೇಟ್ ಆಯಿತು. ಆಗ ಆಕ್ಸಿಜನ್ಗೆ ಇಲೆಕ್ಟ್ರಾನ್ ಕಡಿಮೆ ಆದಾಗ ಆಗಲಿಲ್ವಾ? 2 ಇಲೆಕ್ಟ್ರಾನ್ಸ್ ಕೊಟ್ಟದಲ್ಲ, ಆಕ್ಚುಲಿ ಒಂದು ಬಾಂಡ್ ಬರಬೇಕಾದ್ರೆ ಒಂದು ಹೈಡ್ರೋಜನ್ ಇದು ಕಾಂಟ್ರಿಬ್ಯೂಷನ್ ಬೇಕಲ್ಲ, ಆದರೆ ಇಲ್ಲಿ 2 ಇಲೆಕ್ಟ್ರಾನ್ ಅನ್ನು ಒಂದೇ ಆಟಮ್ ಕೊಟ್ಟ ಕಾರಣ ನಾನು H3O ಬರೆದು ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರಿಬೇಕು. Now we understood Bronsted-Lowry theory of acid and base. What is Bronsted acid? As according to him, acid is a substance which donates a proton. HCl Bronsted acid. Why? It donates H+. ಇಲ್ಲಿ HCl ಇಂದ H+ ಹೋದ ಕಾರಣ, ಡೊನೇಟ್ ಆದ ಕಾರಣ ಉಳಿದದ್ದು Cl- ಮಾತ್ರ. Whereas base is a substance which accepts a proton. Base ಅಂದರೆ ಇದು H2O, ಇದು ಪ್ರೋಟಾನ್. ಇಲ್ಲಿಂದ ಹೋದ H+ ಅನ್ನು H2O ತಕೊಂಡು it becomes H3O+. ಸೊ ಆನಯಾನ್ ಮತ್ತೆ ಕ್ಯಾಟಿಯಾನ್ ಜನರೇಟ್ ಆಯಿತು. ಕ್ಲಿಯರ್? ಇಂಪಾರ್ಟೆಂಟ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನೆ, ಆಗ ನಿಮಗೆ ಕ್ಲಿಯರ್ ಆಗ್ತದೆ. ಓಕೆ, ದಿಸ್ ಇಸ್ ಒನ್ ಎಕ್ಸಾಂಪಲ್. We shall discuss one more example for this theory for Bronsted acid and base in the next class. Thank you.